ಗ್ಯಾರಂಟಿ ಸರ್ಕಾರದಿಂದ ಜನರಿಗೆ ಮತ್ತೊಂದು ಟ್ಯಾಕ್ಸ್ ಶಾಕ್ ಕಾದಿದೆ. ಬಹುಮಹಡಿ ಕಟ್ಟಡವನ್ನ ಹೊಸದಾಗಿ ನಿರ್ಮಾಣ ಮಾಡುವವರಿಗೆ ಈಗ 1% ತೆರಿಗೆ ಸೆಸ್ನ ವಿಧಿಸೋದಕ್ಕೆ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದ್ದು, ಯಾರ್ಯಾರು ಇದರ ಅಡಿಯಲ್ಲಿ ಅನ್ವಯ ಆಗತ್ತೆ? ಬಹುಮಹಡಿ ಕಟ್ಟಡಗಳೆಲ್ಲವೂ ಕೂಡ ಇದಕ್ಕೆ ಅನ್ವಯ ಆಗುತ್ತೆ. ಬಹುಮಹಡಿ ಕಟ್ಟಡಗಳಿಗೆ 1% ಫೈರ್ ಸೆಸ್ ಹಾಕೋದಕ್ಕೆ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿದ್ದಾರೆ. ಕರ್ನಾಟಕ ಫೈರ್ ಫೋರ್ಸ್ ಆಕ್ಟ್ ಅಡಿಯಲ್ಲಿ ಈ ತೆರಿಗೆಯನ್ನು ಹಾಕಲಾಗುತ್ತೆ. ರಾಜ್ಯದ ಮಹಾನಗರ ಪಾಲಿಕೆ, ಪಟ್ಟಣ ಪಂಚಾಯಿತಿ, ಪುರಸಭೆ, ನಗರಸಭೆ ವ್ಯಾಪ್ತಿಯಲ್ಲಿ ಈ ತೆರಿಗೆ ಅನ್ವಯ ಆಗುತ್ತೆ. ವಾಣಿಜ್ಯ ಕಟ್ಟಡಗಳು, ಕೈಗಾರಿಕಾಗಳು ಮತ್ತು ಶಿಕ್ಷಣ ಸಂಸ್ಥೆ, ಆಸ್ಪತ್ರೆ ಕಟ್ಟಡಗಳು, ಅಪಾರ್ಟ್ಮೆಂಟ್ಗಳು ಸೇರಿದಂತೆ ಎಲ್ಲ ಬಹುಮಹಡಿ ಕಟ್ಟಡಗಳಿಗೆ ಈ ಸೆಸ್ ಅನ್ವಯ ಆಗುತ್ತೆ ಅಂತ ಕ್ಯಾಬಿನೆಟ್ನಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಹೊಸ ಬಹುಮಹಡಿ ಕಟ್ಟಡಕ್ಕೆ ಸೆಸ್ 1%, ಪೆಟ್ರೋಲ್, ಡೀಸೆಲ್ ಮತ್ತು ಕಸದ ಮೇಲೆ ಸೆಸ್ ಹಾಕಿದ್ದಾಯಿತು. ಆ ಮೂಲಕವಾಗಿ ಇದನ್ನು ಕಟ್ಟಲೇಬೇಕು, ಅದಕ್ಕೆ ಬೇರೆ ಬೇರೆ ಕಾರಣಗಳನ್ನು ಕೊಟ್ಟಾಯಿತು. ಈಗ ಹೊಸ ಬಹುಮಹಡಿ ಕಟ್ಟಡಗಳ ಆಸ್ತಿ ತೆರಿಗೆ ಜೊತೆಗೆ 1% ಸೆಸ್ಸನ್ನು ವಿಧಿಸಲಾಗಿದೆ. ಇವತ್ತಿನ ಕ್ಯಾಬಿನೆಟ್ನಲ್ಲಿ ತೆಗೆದುಕೊಂಡಂತಹ ತೀರ್ಮಾನ ಇದು. ಹೊಸದಾಗಿ ನಿರ್ಮಾಣ ಆಗುವ ಬಹುಮಹಡಿ ಕಟ್ಟಡಗಳಿಗೆ ಇದನ್ನು ಅನ್ವಯ ಆಗುವಂತೆ ಜಾರಿಗೆ ತರಲಾಗುತ್ತೆ. ಅದು ತಕ್ಷಣದಿಂದಲೇ ಜಾರಿಗೆ ಬರುತ್ತಾ ಅನ್ನೋದ್ರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತೀವಿ. ವಾಣಿಜ್ಯ ಕಟ್ಟಡಗಳು ಇದರ ವ್ಯಾಪ್ತಿಗೆ ಬರುತ್ತೆ. ಕೈಗಾರಿಕೆಗಳು, ಶಿಕ್ಷಣ ಸಂಸ್ಥೆ, ಆಸ್ಪತ್ರೆ, ಅಪಾರ್ಟ್ಮೆಂಟ್, ಶಿಕ್ಷಣ ಸಂಸ್ಥೆಗಳೆಲ್ಲವೂ ಕೂಡ ಇದರ ಅಡಿಯಲ್ಲಿ ಬರುತ್ತೆ. ಸೊ ಹಾಗಾಗಿ ಬಹುಮಹಡಿ ಕಟ್ಟಡಗಳನ್ನ ಕಟ್ಟಬೇಕು ಅನ್ನುವಾಗ ನೀವು ನಕ್ಷೆಯನ್ನು ಏನು ಮಂಜೂರು ಮಾಡಿಸ್ಕೊಳ್ತೀವಿ, ಆ ಸಂದರ್ಭದಲ್ಲೇ ಈ ಸೆಸ್ಸನ್ನು ಕೂಡ ನೀವು ಪಾವತಿ ಮಾಡಬೇಕಾಗತ್ತೆ. ಮಹಾನಗರ ಪಾಲಿಕೆ ಮತ್ತು ಪಟ್ಟಣ ಪಂಚಾಯಿತಿ, ಪುರಸಭೆ, ನಗರಸಭೆ ವ್ಯಾಪ್ತಿಯಲ್ಲಿ ಸೆಸ್ ಸಂಗ್ರಹವನ್ನು ಮಾಡಲಾಗುತ್ತೆ ಅಂತ ಕೂಡ ತಿಳಿಸಿದ್ದಾರೆ. ಸೊ ಈ ಮೂಲಕವಾಗಿ 1% ಸೆಸ್ನ ಕಟ್ಟಲಿಕ್ಕೆ ಈಗ ಜನರು ಈ ಉಳಿದಂತೆ ಹಾಕಿರುವಂತಹ ಸೆಸ್ಗಳ ಜೊತೆಗೆ ಇದನ್ನು ಒಂದು ಸೇರಿಸ್ಕೋಬೇಕಾಗತ್ತೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ಗ್ಯಾರಂಟಿ ಸರ್ಕಾರದ ಮತ್ತೊಂದು ಕೊಡುಗೆ ಅಂತ ಹೇಳಬಹುದು. ಈಗ ಈ ಸೆಸ್ನ ಆಗ್ತಿರೋದಕ್ಕೆ ಕೊಡ್ತಾ ಇರುವಂತಹ ಕಾರಣಗಳೇನು? ದಿವ್ಯಾ, ಪ್ರಮುಖವಾಗಿ ಈ ಸೆಸ್ ಬಗ್ಗೆ ಈ ಹಿಂದೆ ಬಜೆಟ್ನಲ್ಲೇ ತೀರ್ಮಾನ ತೆಗೆದುಕೊಳ್ಳಲಾಗಿತ್ತು. ಬಜೆಟ್ನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 1% ಸೆಸ್ಸನ್ನು ಹಾಕ್ತೇವೆ ಅಂತಲೂ ಕೂಡ ಈಗಾಗಲೇ ಸ್ಪಷ್ಟಪಡಿಸಿದರು. ಅದರಂತೆ ಈಗ ಅದನ್ನು ಕಾರ್ಯರೂಪಕ್ಕೆ ತರೋಕ್ಕೆ ಹೊರಟಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ಕರ್ನಾಟಕ ಫೈರ್ ಫೋರ್ಸ್ ಆ್ಯಕ್ಟ್ ಏನಿದೆ, ಅದರ ಅಡಿಯಲ್ಲಿ ಬರ್ತಕ್ಕಂಥ ಕಟ್ಟಡಗಳು, ಅದರ ಅಡಿಯಲ್ಲಿ ನೋಂದಾಯಿತ ಆಗಿರ್ತಕ್ಕಂಥ ಕಟ್ಟಡಗಳು ಇಂತಿಷ್ಟು ಅಂತಲೂ ಕೂಡ ಒಂದು ರೀತಿಯಲ್ಲಿ ಪಟ್ಟಿ ಮಾಡಿರ್ತಾರೆ. ಅಂದರೆ ಕಮರ್ಷಿಯಲ್ ಬಿಲ್ಡಿಂಗ್ಸ್ ಆಗಿರ್ಬೋದು, ಹಾಸ್ಪಿಟಲ್, ಸ್ಕೂಲ್ಸು, ಜೊತೆಗೆ ಅಪಾರ್ಟ್ಮೆಂಟ್ಸ್ ಆಗಿರ್ಬೋದು, ಮತ್ತು ಈ ಎಲ್ಲವೂ ಕೂಡ ಆ ಪಟ್ಟಿಯಲ್ಲಿದೆ. ಹಾಗಾಗಿ ಯಾರು ಆ ಪಟ್ಟಿಯಲ್ಲಿ ನೋಂದಾಯಿತರಾಗಿರ್ತಾರೆ, ಅದರ ಪರ್ಮಿಷನನ್ನು ತೆಗೆದುಕೊಂಡಿರ್ತಾರೆ, ಅವರು 1% ಸೆಸ್ಸನ್ನು ಇನ್ನು ಮುಂದೆ ಕಟ್ಟಬೇಕು. ಅಂದರೆ ಇನ್ನು ಮುಂದಿನ ಹೊಸ ಕಟ್ಟಡಗಳೇನಾದರೂ ಮಾಡದಂಥ ಸಂದರ್ಭದಲ್ಲಿ ಇದರ ಕರ್ನಾಟಕ ಫೈರ್ ಫೋರ್ಸ್ ಆ್ಯಕ್ಟ್ ಅಡಿಯಲ್ಲಿ ಇವರೆಲ್ಲ ಪರ್ಮಿಷನ್ ತಗೋಬೇಕು. ಅಂದರೆ 4ಕ್ಕಿಂತ ಹೆಚ್ಚನ್ನು ಬಹುಮಹಡಿ ಕಟ್ಟಡ ಅಂತಲೂ ಕೂಡ ಒಂದು ರೀತಿಯಲ್ಲಿ ಪಿಕ್ ಮಾಡಿರ್ತಾರೆ. ಆ ಒಂದು ನಿಯಮಾವಳಿಗಳಲ್ಲೂ ಕೂಡ ಇದೆ. ಹಾಗಾಗಿ ಅವರು ಯಾರು ಹೊಸದಾಗಿ ಕಟ್ಟಡ ಕಟ್ತಾರೋ ಅವರು 1%ಅನ್ನು ಕೊಡಬೇಕಾಗುತ್ತೆ. ಅಂದರೆ ಈಗ ಎಲ್ಲೋ ಒಂದು ಕಡೆ ನಾವು ₹100 ಆಸ್ತಿ ತೆರಿಗೆಯನ್ನು ಕಟ್ಟಿದಂಥ ಸಂದರ್ಭದಲ್ಲಿ ₹1 ಟ್ಯಾಕ್ಸನ್ನು ಆ ಒಂದು ಸೆಸ್ ಅಂತ ಹೇಳಿ, ಅಂದರೆ ಫೈರ್ ಸೆಸ್ ಅಂತ ಹೇಳಿ ಕಟ್ಟಬೇಕಾಗತ್ತೆ. ಹಾಗಾಗಿ ಇದು ರಾಜ್ಯಾದ್ಯಂತ ಎಲ್ಲ ಕಡೆಗಳಲ್ಲೂ ಕೂಡ ಅಪ್ಲೈ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನೂ ಕೂಡ ಅಧಿಕೃತ ಅಧಿಸೂಚನೆ ಹೊರಡಿಸಿಲ್ಲ. ಅಧಿಕೃತ ಅಧಿಸೂಚನೆ ಹೊರಡಿಸಿದ ನಂತರ ಆ ದಿನದಿಂದ ಯಾರೆಲ್ಲ ಹೊಸ ಕಟ್ಟಡಗಳನ್ನು ಕಟ್ತಾರೆ ಮತ್ತು ಇನ್ನೂ ಕೂಡ ಪರ್ಮಿಷನ್ ತೆಗೆದುಕೊಂಡಿರಲ್ಲ, ಅವರೆಲ್ಲರೂ ಕೂಡ 1% ಸೆಸ್ಸನ್ನು ಕಟ್ಟಬೇಕಾಗತ್ತೆ. ದಿವ್ಯಾ, ಥ್ಯಾಂಕ್ ಯು ರವೀಶ್, ನಿಮ್ಮೆಲ್ಲ ಮಾಹಿತಿಗೆ. ದೊಡ್ಡ ದೊಡ್ಡ ಮಾಲ್ಗಳನ್ನು ಅಥವಾ ಅಪಾರ್ಟ್ಮೆಂಟ್ಗಳನ್ನು ಕಟ್ಟೋರಿಗೆ 1% ಸೆಸ್ ದೊಡ್ಡ ಹೊರೆ ರೀತಿ ಕಾಣಿಸೋದಿಲ್ಲ. ಆದರೆ ಈಗ ಸದ್ಯ ಇದನ್ನು ಪ್ರಾರಂಭ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಮುಂದಕ್ಕೆ ಯಾವ ರೀತಿಯಾಗಿ ಬೆಳ್ಕೊಳ್ತಾ ಹೋಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಒಂದೊಂದೇ ವಿಷಯದಲ್ಲಿ ಎಲ್ಲೆಲ್ಲೆಲ್ಲ ಟ್ಯಾಕ್ಸ್ ಸಂಗ್ರಹ ಮಾಡಬಹುದು ಅದೆಲ್ಲವನ್ನು ಕೂಡ ಆರಂಭ ಮಾಡಿದೆ ಸರ್ಕಾರ.